ಮಳೆಯನ್ನು ಹಾಕೊಂಡಿಲ್ಲ ಯಾವ ಥರ ಮಳೆ ಹಿಂಗೆಲ್ಲ ಆದರೆ ಪ್ರಿನ್ಸಿಪಾಲ್ ಅವರು ಆ ಹುಡುಗರನ್ನ ಕಾಲೇಜಿಂದ ಹೊರಗಾಕ್ತಾರೆ. ಇದು MES ಶಾಲೆಯವರು ಹಿಂದೂ ಧರ್ಮದ ಮೇಲೆ ಮಾಡಿರ್ತಕ್ಕಂಥ ದೊಡ್ಡ ಅಪರಾಧ. ಇಂದು ನಗರದ MES PU ಕಾಲೇಜಿನಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸಿ ಬಂದ ವಿದ್ಯಾರ್ಥಿಯನ್ನು ಕಾಲೇಜಿನಿಂದ ಹೊರಗೆ ಕಳಿಸಿರುವ ಹಿನ್ನೆಲೆ ಹಿಂದೂ ಮುಖಂಡರು ಕಾಲೇಜಿಗೆ ನುಗ್ಗಿ ಪ್ರತಿಭಟನೆ ನಡೆಸಿದರು. MES PU ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿಶ್ವಾಸ್ ಎನ್ನುವ ವಿದ್ಯಾರ್ಥಿ ಕಾಲೇಜಿಗೆ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸಿಕೊಂಡು ಬಂದಿದ್ದಕ್ಕಾಗಿ ಸಮವಸ್ತ್ರ ಕಾಯ್ದೆ ಉಲ್ಲಂಘನೆಯಾಗಿದೆ ಎಂದು ಪ್ರಾಂಶುಪಾಲರು ವಿದ್ಯಾರ್ಥಿಯನ್ನು ಕಾಲೇಜಿನಿಂದ ಹೊರ ಕಳಿಸಿದ್ದಾರೆ. ವಿಷಯ ತಿಳಿದ ಕೂಡಲೇ ಬಿಜೆಪಿ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಹಾಗೂ ಅಯ್ಯಪ್ಪ ಸ್ವಾಮಿಯ ಭಕ್ತರು ಸ್ಥಳಕ್ಕೆ ಆಗಮಿಸಿ ಪ್ರಾಂಶುಪಾಲರನ್ನ ತರಾಟೆಗೆ ತೆಗೆದುಕೊಂಡರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ ಶೆಟ್ಟಿ, ಪ್ರಾಂಶುಪಾಲರು ಕಾಲೇಜಿನಲ್ಲಿ ವಸ್ತ್ರ ಸಂಹಿತೆ ಇರುವುದಾಗಿ ತಿಳಿಸಿದ್ದಾರೆ. ಅದು ಸರ್ಕಾರದಿಂದ ಬಂದಿರುವ ಆದೇಶ ಅಲ್ಲ, ಕಾಲೇಜಿನವರೇ ಮಾಡಿರುವುದು ಮತ್ತು ವಿದ್ಯಾರ್ಥಿ ಸಮವಸ್ತ್ರದ ಮೇಲೆ ಕಪ್ಪು ಶಾಲ್ ಒಂದನ್ನ ಹಾಕಿಕೊಂಡು ಬಂದಿದ್ದಾನೆ ಅಷ್ಟೇ ಎಂದರು. ಕಾಲೇಜಿನಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ತಕ್ಕಂಥ ಒಬ್ಬ ಅಯ್ಯಪ್ಪನ ಭಕ್ತ ಜೊತೆಗೆ ಈ ಕಾಲೇಜಿನ ವಿದ್ಯಾರ್ಥಿ ಮಾಲೆ ಹಾಕ್ಕೊಂಡು ಅವ್ರ ಸ್ನೇಹಿತರು ಕಾಲೇಜಿಗೆ ಬರ್ತಾರೆ. ಬರುವಂಥ ಸಂದರ್ಭದಲ್ಲಿ ಕಾಲೇಜಿನ ಯಾರೋ ಒಬ್ಬರು ಅಧ್ಯಾಪಕರು ಸುರೇಶ್ ಅಂತೇಳಿ ಅವರು ಈ ರೀತಿ ನೀವು ಮಾಲೆ ಹಾಕ್ಕೊಂಡು ಕಾಲೇಜಿನ ಪ್ರವೇಶ ಮಾಡೋ ಹಾಗಿಲ್ಲ, ಅದನ್ನೇನಿದ್ರು ನೀವು ಕಾಲೇಜಿಂದ ಹೊರಗಡೆ ಇಟ್ಕೋಬೇಕು, ಮಾಲೆ ತೆಗೆದು ಬರಬೇಕು ಅಂತ ಹೇಳಿದ್ದಾರೆ. ಹುಡುಗರು ಇಲ್ಲ ಸರ್, ಇದು ಎಲ್ಲ ಕಡೆನೂ ಅಫಿಷಿಯಲ್ಸು ಮಾಲೆ ಹಾಕ್ತಾರೆ, ನಾವು ಈಗ ಮೊದಲನೇ ಅಲ್ಲ, ಭಾಳ ವರ್ಷಗಳಿಂದಲೂ ಎಲ್ಲರೂ ಮಾಲೆ ಹಾಕ್ಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗೋದಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವ್ರು ಹೋಗಿ ಪ್ರಿನ್ಸಿಪಾಲ್ ಅವ್ರಿಗೆ ಮಾತಾಡ್ತಾರೆ. ಪ್ರಿನ್ಸಿಪಾಲ್ ಅವರು ಆ ಹುಡುಗರನ್ನ ಕಾಲೇಜಿಂದ ಹೊರಗೆ ಹಾಕಿದ್ದಾರೆ. ಇದು ಹಿಂದೂ ಧರ್ಮದ ಮೇಲೆ ಮಾಡ್ತಿರ್ತಕ್ಕಂಥ MES ಶಾಲೆಯವರು ಮತ್ತು MESನ ಆ ಪ್ರಿನ್ಸಿಪಾಲ್ ಅವ್ರಿಗೆ ನಾವೀಗ ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರು ಆಡಳಿತ ಮಂಡಳಿ ನಿರ್ಧಾರ ಮಾಡಿರೋದು ಅಂತ ಹೇಳ್ತಾರೆ. ಆಡಳಿತ ಮಂಡಳಿಯೇ ನಿರ್ಧಾರ ಮಾಡಿದರೆ ಇದು ಹಿಂದೂ ಧರ್ಮದ ಮೇಲೆ ಮಾಡಿರ್ತಕ್ಕಂಥ ಬಹುದೊಡ್ಡ ಅಪರಾಧ ಅಂತೇಳಿ ನಮಗನ್ನಿಸುತ್ತೆ. ಅದಕ್ಕೋಸ್ಕರ ನಾವು ನಮ್ಮೆಲ್ಲ ಸನಾತನ ಹಿಂದೂ ಧರ್ಮವನ್ನು ಪ್ರೀತಿ ಮಾಡ್ತಕ್ಕಂಥ ಎಲ್ಲರೂ ಇವತ್ತು ಇಲ್ಲಿ ಬಂದು ಆ ಪ್ರಿನ್ಸಿಪಾಲ್ ಅವರಿಗೆ ಮಾತಾಡಬೇಕು, ಕೇಳಬೇಕು, ಯಾಕೆ ಈ ರೀತಿ ಮಾಡಿದ್ದೀರಿ ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಅವರು ಅಯ್ಯಪ್ಪನ ಮಾಲೆ ಹಾಕ್ಕೊಂಡು ಕಪ್ಪು ಬಟ್ಟೆ ಹಾಕ್ಕೊಂಡು ಬರಬಾರ್ದು, ನಮ್ಮಲ್ಲಿ ಯೂನಿಫಾರ್ಮ್ ಏನು ಸಮವಸ್ತ್ರದ ನಮ್ಮ ಏನು ಇದು ಮಾಡಿದ್ದೀವಿ ನಾವು ಅದನ್ನು ನಿಯಮ ಮಾಡಿದ್ದೀವಿ, ಅದನ್ನು ಹಾಕ್ಕೊಬರ್ಬೇಕು ಅಂತ ನಾವು ಹುಡುಗರನ್ನ ನೋಡಿದಂಥ ಸಂದರ್ಭದಲ್ಲಿ ಅವರು ಸಮವಸ್ತ್ರನ ಹಾಕ್ಕೊಂಡಿದ್ದಾರೆ. ಅದ್ರ ಮೇಲೆ ಒಂದು ಕಪ್ಪು ಶಾಲ ಹಾಕ್ಕೊಂಡಿದ್ದಾರೆ. ಅಯ್ಯಪ್ಪನ ಮಾಲೆ ಹಾಕಿರೋದಕ್ಕೋಸ್ಕರ ಅವ್ರು ಕಪ್ಪು ಶಾಲ ಹಾಕಿದ್ದಾರೆ ಅಷ್ಟೇ, ಅವ್ರ ಸಮವಸ್ತ್ರನ ಹಾಕಿದಲ್ಲಿ ಹಾಗೇ ಬಂದಿಲ್ಲ. ಕೊನೆಗೆ ಪ್ರಿನ್ಸಿಪಾಲ್ ಅವರೀಗ ಒಪ್ಕೊಂಡಿದ್ದಾರೆ, ನಾವು ಮಾಡಿದ ತಪ್ಪಾಯಿತು, ನಾವು ಕಾಲೇಜಿಗೆ ಅವ್ರನ್ನ ಕಳಿಸ್ತೀವಿ ಅಂತೇಳಿ ಕಳಿಸಿದ್ದಾರೆ. ಇನ್ನು ಮುಂದೆ ಈ ಕಾಲೇಜಿನಲ್ಲಿ ಅಂತಲ್ಲ, ಯಾವುದೇ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾದ ಘಟನೆ ಏನಾದರೂ ನಡೆದರೆ ಅದಕ್ಕೆ ಅಯ್ಯಪ್ಪನ ಭಕ್ತಾದಿಗಳು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತು MESಗೆ ಬಂದು ಮಾಡಿದ್ದೀವಿ, ಅವರು ಒಳಗೆ ಸೇರಿಕೊಂಡಿದ್ದಾರೆ. ಇನ್ನೂ ಮುಂದಕ್ಕೆ ಹೋಗಿ ಇವತ್ತಿನ ವಿದ್ಯಾರ್ಥಿಗಳ ಮೇಲೆ ಇಲ್ಲಿನ ಆಡಳಿತ ಮಂಡಳಿಯವರು ಇರ್ಬೋದು ಅಥವಾ ಶಿಕ್ಷಕರು ಇರ್ಬೋದು, ಯಾರೇ ಏನಾದರೆ ಟಾರ್ಗೆಟ್ ಮಾಡಿಬಿಟ್ಟು ಆ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಮಾಡಿದರೆ ಅದರ ಪರಿಣಾಮವನ್ನು ಮತ್ತು ಅವರು ನೇರವಾಗಿ ಎದುರಿಸಬೇಕಾಗತ್ತೆ. ಇದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಸಂಸ್ಥೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಮವಸ್ತ್ರವನ್ನು ಧರಿಸಿ ಬರತಕ್ಕದ್ದು ಅಂತೇಳಿ ಇವ್ರು ಮಾಡ್ಕೊಂಡಿರೋದು, ಸರ್ಕಾರದ ಆದೇಶ ಅಲ್ಲ ಅದು, ಇವ್ರು ಮಾಡ್ಕೊಂಡಿರೋದು. ಅದರಲ್ಲಿ ಎಲ್ಲೂ ಸರ್ಕಾರದ ಆದೇಶ ಅಂತೇಳಿ ಎಲ್ಲೂ ಇಲ್ಲ, ಇವ್ರು ಮಾಡ್ಕೊಂಡಿರೋಂಥದ್ದು. ಆದರೆ ಸಮವಸ್ತ್ರವನ್ನು ಬಿಟ್ಟು ಬಂದಿಲ್ಲ ಮಕ್ಕಳು, ನಾವು ನೋಡಿದ್ದೀವಿ. ಸಮವಸ್ತ್ರ ಹಾಕ್ಕೊಂಡಿದ್ದಾರೆ, ಮೇಲ್ಗಡೆ ಅಷ್ಟೇ ಒಂದು ಕಪ್ಪುದು ಅಯ್ಯಪ್ಪನ ಒಂದು ಶಲ್ಯ ಹಾಕ್ಕೊಂಡಿದ್ದಾರೆ ಅಷ್ಟೇ, ಅದೇನು ತಪ್ಪಲ್ಲ. ಮಾಲೆ ಹಾಕಿರ್ತಕ್ಕಂಥ ಪ್ರತಿಯೊಬ್ಬನು ಅಫಿಷಿಯಲ್ಸ್ ಇರ್ಬೋದು, ನಾನ್ ಅಫಿಷಿಯಲ್ಸ್ ಇರ್ಬೋದು, ಅಫಿಷಿಯಲ್ಸು ಡ್ಯೂಟಿಗೆ ಹೋಗೋದಾದರೆ ಅವರ ಏನು ಕೋಡ್ ಇರುತ್ತೆ, ಉದಾಹರಣೆಗೆ ಪೊಲೀಸ್ ಇಲಾಖೆಯವರು ಭಾಳಷ್ಟು ಜನ ಮಾಲೆ ಹಾಕಿದ್ದಾರೆ, ಅವರು ಪೊಲೀಸ್ ಯೂನಿಫಾರ್ಮ್ನ ಹಾಕ್ಕೊಳ್ತಾರೆ, ಒಂದು ಕಪ್ಪು ಶಲ್ಯ ಹಾಕ್ಕೊಳ್ತಾರೆ. ಅದೇ ರೀತಿ ಈ ಮಕ್ಕಳು ಈ ಕಾಲೇಜಿಗೆ ಏನು ಸಂಬಂಧಪಟ್ಟಿದೆ ಸಮವಸ್ತ್ರನ ಹಾಕ್ಕೊಂಡಿದ್ದಾರೆ, ಅದ್ರ ಮೇಲೆ ಒಂದು ಕಪ್ಪು ಶಲ್ಯನ ಹಾಕ್ಕೊಂಡಿದ್ದಾರೆ. ಕೊನೆಗೆ ಪ್ರಿನ್ಸಿಪಾಲ್ ಒಪ್ಕೊಂಡು ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಇನ್ನು ಮುಂದೆ ಈ ರೀತಿಯಾದಂಥ ಘಟನೆ ನಡೆದಲ್ಲಿ ಅದನ್ನು ಎದುರಿಸೋಕ್ಕೆ ನೀವು ತಯಾರಾಗಿರಿ. ನಾವು ನಾಳೆನೇ ಈ ರೀತಿ ಆದರೆ ಇಡೀ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾವು ಮಾಲೆ ಹಾಕ್ಸ್ಕೊಂಡು ಕರ್ಕೊ ಬರ್ತೀವಿ, ಅದೇನಾಗುತ್ತೆ ನಾವು ನೋಡ್ತೀವಿ. ಮಾಲೆ ಧರಿಸಿರುವ ವಿದ್ಯಾರ್ಥಿ ವಿಶ್ವಾಸ್ ಮಾತನಾಡಿ, ನಾನು ಇದೇ ಮೊದಲ ಬಾರಿ ಮಾಲೆ ಧರಿಸಿರುವುದು, ಕಪ್ಪು ಶಾಲು ಧರಿಸಿರುವುದಕ್ಕಾಗಿ ನನ್ನನ್ನ ಕಾಲೇಜಿನಿಂದ ಹೊರ ಕಳಿಸಿದ್ರು. ಹಿಂದೂ ಮುಖಂಡರು ಪ್ರಾಂಶುಪಾಲರ ಬಳಿ ಮಾತನಾಡಿ ನಾಳೆಯಿಂದ ಶಾಲು ಧರಿಸಿ ಬರಲು ಅನುವು ಮಾಡಿಕೊಟ್ಟಿದ್ದಾರೆ ಎಂದರು. ಕಾಲೇಜಲ್ಲಿ ನಾವು ಮಾಲೆಯನ್ನು ಹಾಕಂಗಿಲ್ಲ ಅಂತ ಆ ಥರ ಮಳೆ ಹಾಕಂಗಿಲ್ಲ ಅಂತ ಹಿಂಗೆಲ್ಲ ಆದರೆ ನಾವು ಏನು ಮಾಡೋದು? ಕಾಲೇಜಲ್ಲಿ ಪ್ರಿನ್ಸಿಪಲ್ ಕಾಲೇಜಿಗೆ ಬರೋದ್ರೆ ಮಾಲೆ ಬಿಚ್ಚಿ ಬನ್ನಿ, ಇಲ್ಲ ನೀವು ಬರೋಕ್ಕೆ ಹೋಗ್ಬಿಡಿ, ಏನೂ ಹಾಕಂಗಿಲ್ಲ, ಮನೆ ಗಂಟೆ ಏನೇನು ಹಾಕಂಗಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಈಗ ಬಂದು ಎಷ್ಟು ಜನ ಮಾಲೆ ಹಾಕಿದ್ರು? ಎಷ್ಟು ಜನ ಮಾಲೆ ನಾವು ಸದ್ಯಕ್ಕೆ 3 ಜನ ಹಾಕಿದ್ದೀವಿ.
ಅಂದ್ರೆ ಇವತ್ತೇ ಫಸ್ಟ್ ಬಾರಿ ಹೇಳಿದೆ ಹಿಂಗೆ ಹಾಕೋ ಬಂದಿದ್ದೆ. ಇವರು ಬಂದು ಇಲ್ಲ ಮಾಲೆ ಹಾಕೊಂಡೆಲ್ಲ ಬರೋಂಗಿಲ್ಲ ನೀವು ಕಾಲೇಜಿಗೆ, ಕಾಲೇಜಿಗೆ ಬರೋದು ಮಾಲೆ ಬಿಚ್ಚಿ ಬನ್ನಿ, ಇಲ್ಲ ಅಟೆಂಡೆನ್ಸ್ ಅದು ನಿಮಗೆ ಬಿಟ್ಟಿದ್ದು, ನಾವೇನೋ ಮಾಡೋಕ್ಕಾಗಲ್ಲ, ಏನಾದರೂ ಮಾಡ್ಕೊಳ್ಳಿ ಇಂಗ್ಲೀಷ್ ಅಂದರೆ ಕಾಲೇಜಿಂದ ಹೊರಗೆ ಹಾಕಿ ಇವತ್ತು ಫಸ್ಟ್ ಕಾಲೇಜಿಂದ ನೀವು ಡೈರೆಕ್ಟ್ ಹೊರಗೆ ಕಳಿಸಿದ್ವಿ, ಏನೋ ಮಾತಾಡಲಿಲ್ಲ, ಹೊರಗೆ ಕಳೆದ ವರ್ಷ ಎಲ್ಲ ಹಾಕಿ ಬರ್ತಾ ಇದ್ರೆ ಅದು ಗೊತ್ತಿಲ್ಲ ಸರ್, ಫಸ್ಟ್ ವರ್ಷ ಸ್ಥಳದಲ್ಲಿ ಬಜರಂಗ ದಳದ ಮುಖಂಡರಾದ ಶಾಂವಿಗೌಡ, ಸಂತೋಷ್ ಕೋಟ್ಯಾನ್, ಸುನೀಲ್ ಆಚಾರ್ಯ, ರವಿಕಿರಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ.